ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಬುರ್ ಕ್ಲಾಸ್ ಟು ಯೂಟ್ಯೂಬ್ ಚಾನಲ್. ನಾನು ನಿಂಗಪ್ಪ ಟಿ ಎನ್. ತಮಿಳಿನಲ್ಲಿ ನೀವು ನೋಡಿರುವ ಹಾಗೆ ಆಫ್ಕ್ಯಾಟ್ ಅಂದ್ರೆ ಏರ್ ಫೋರ್ಸ್ ಕಾಮನ್ ಅಡ್ಮಿಷನ್ ಟೆಸ್ಟ್ 2025 ಮೊದಲನೇ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಯಾಕೆ ಮೊದಲನೇ ನೋಟಿಫಿಕೇಶನ್ ಅಂತಿದ್ದೀನಿ ಅಂತಂದ್ರೆ ಆಫ್ಕ್ಯಾಟ್ದವರು ವರ್ಷದಲ್ಲಿ 2 ಸರಿ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಸೊ 2025 ಮೊದಲನೇ ನೋಟಿಫಿಕೇಶನ್ ಹಲವಾರು ಜಾಬ್ಸ್ಗಳಿಗೆ ಹಲವಾರು ವೇಕೆನ್ಸಿಗಳನ್ನ ಬಿಟ್ಟಿದ್ದಾರೆ. ಅದರ ಬಗೆಗಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಇದಾಗಿರುತ್ತೆ. ಸೊ ಜಾಬ್ಸ್ಗಳು ಫ್ಲೈಯಿಂಗ್ ಬ್ರಾಂಚ್ ಕೂಡ ಇದಾವೆ ಮತ್ತು ಗ್ರೌಂಡ್ ಡ್ಯೂಟಿ ಕೂಡ ಇದಾವೆ. ಗ್ರೌಂಡ್ ಡ್ಯೂಟಿಯಲ್ಲಿ ಟೆಕ್ನಿಕಲ್ ಜಾಬ್ಸ್ ಇವೆ, ನಾನ್ ಟೆಕ್ನಿಕಲ್ ಜಾಬ್ಸ್ ಇವೆ. ತುಂಬಾ ರೆಪ್ಯುಟೇಷನ್ ಇರೋ ತುಂಬಾ ರೆಸ್ಪೆಕ್ಟ್ಫುಲ್ ಜಾಬ್ಸ್ ಇವು. ಫಾರ್ ಬೋತ್ ಮೆನ್ ಅಂಡ್ ವುಮೆನ್, ಮಹಿಳೆಯರು ಹಾಕ್ಬೋದು ಮತ್ತು ಪುರುಷರು ಅಪ್ಲಿಕೇಶನ್ ಹಾಕ್ಬೋದು. ಆಮೇಲೆ ಏಜ್ ರಿಲ್ಯಾಕ್ಸೇಷನ್ ಯಾರಿಗೂ ಇರಲ್ಲ, ಎಲ್ಲ ಕ್ಯಾಸ್ಟ್ಗಳಿಗೂ ಸೇಮ್ ಏಜ್ ಲಿಮಿಟ್ ಇರುತ್ತೆ. ಆಮೇಲೆ ಅಪ್ಲಿಕೇಶನ್ ಫೀಸ್ ಕೂಡ ಎಲ್ರಿಗೂ ಸೇಮ್ ಇರುತ್ತೆ. ಸ್ವಲ್ಪ ಇನ್ ಡೀಟೇಲ್ ಆಗಿ ನೋಡ್ಬಿಡೋಣ. ಸೊ ಏರ್ ಫೋರ್ಸ್ ಕಾಮನ್ ಅಡ್ಮಿಷನ್ ಟೆಸ್ಟ್ ಆಫ್ಕ್ಯಾಟ್ 2025 ಮೊದಲನೇ ನೋಟಿಫಿಕೇಶನ್ ಫಾರ್ ಫ್ಲೈಯಿಂಗ್ ಬ್ರಾಂಚ್ ಅಂಡ್ ಗ್ರೌಂಡ್ ಡ್ಯೂಟಿ. ಗ್ರೌಂಡ್ ಡ್ಯೂಟಿನಲ್ಲಿ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಜಾಬ್ಸ್ ಎರಡೂ ಇವೆ. ಬ್ರಾಂಚಸ್ ಎನ್ಸಿಸಿ ಸ್ಪೆಷಲ್ ಎಂಟ್ರಿ ಕೂಡ ಇದೆ. ಓಕೆ, ಡೇಟ್ ಆಫ್ ಸಬ್ಮಿಷನ್ ಯಾವಾಗ? ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಆನ್ಲೈನ್ ಅಪ್ಲಿಕೇಶನ್ ಡಿಸೆಂಬರ್ 2 ಅಂದ್ರೆ ನಿನ್ನೆಯಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಡಿಸೆಂಬರ್ 31 ಇರುತ್ತೆ. ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ವೆಬ್ಸೈಟ್ ಥ್ರೂನಾದ್ರೂ ಹಾಕ್ಬೋದು ಅಥವಾ ಈ ವೆಬ್ಸೈಟ್ ಥ್ರೂನಾದ್ರೂ ಹಾಕ್ಬೋದು. ಇಂಡಿಯನ್ ಏರ್ ಫೋರ್ಸ್ ಇನ್ವೈಟ್ಸ್ ಇಂಡಿಯನ್ ಸಿಟಿಜನ್ಸ್ ಮೆನ್ ಅಂಡ್ ವುಮೆನ್ ಟು ಬಿ ಪಾರ್ಟ್ ಆಫ್ ದಿಸ್ ಎಲೈಟ್ ಫೋರ್ಸ್ ಆಸ್ ಗ್ರೂಪ್ ಎ ಗೆಜೆಟೆಡ್ ಆಫೀಸರ್ಸ್. ಸೊ ಗ್ರೂಪ್ ಎ ಇದು ಇನ್ ಫ್ಲೈಯಿಂಗ್ ಅಂಡ್ ಗ್ರೌಂಡ್ ಡ್ಯೂಟಿ. ಗ್ರೌಂಡ್ ಡ್ಯೂಟಿನಲ್ಲಿ ಟೆಕ್ನಿಕಲ್ಲು ಇದಾವೆ, ನಾನ್ ಟೆಕ್ನಿಕಲ್ಲು ಇದಾವೆ. ಸೊ ಆನ್ಲೈನ್ ಆಫ್ಕ್ಯಾಟ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಆನ್ 2025 ಮುಂದಿನ ವರ್ಷ ಫೆಬ್ರವರಿ 22 ಮತ್ತು ಫೆಬ್ರವರಿ 23 ಎಕ್ಸಾಮ್ ನಡೆಯುತ್ತೆ ಆಫ್ಕ್ಯಾಟ್. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ಸ್ವಲ್ಪ ನೀಟಾಗಿ ಹಾಕಬೇಕು. ನೀವು ಅಪ್ಲಿಕೇಶನ್ ಏನಾದರೂ ಅಲ್ಲಿ ನಿಮ್ಮ ಮಾಹಿತಿ ಅಥವಾ ನಿಮ್ಮ ಡೇಟಾವನ್ನ ತಪ್ಪಾಗಿ ಹಾಕಿದ್ರು ಕೂಡ ನಿಮ್ಗೆ ಎಕ್ಸಾಮ್ ಬರೀತೀರಿ. ನಿಮ್ಗೆ ಅಡ್ಮಿಟ್ ಕಾರ್ಡ್ ಕೂಡ ಬಿಡ್ತಾರೆ, ಎಕ್ಸಾಮ್ ಕೂಡ ಬರೀತೀರಿ. ಬಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ನಿಮ್ಮನ್ನ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅಪ್ಲಿಕೇಶನ್ ಹಾಕುವಾಗ ತುಂಬಾ ನೀಟಾಗಿ ಹಾಕಿ. ಅವ್ರು ಯಾವ ರೀತಿ ಹಾಕಬೇಕು ಏನಂತ ಇಲ್ಲಿ ಅವ್ರು PDF ನಲ್ಲಿ ಕೊಟ್ಟಿದ್ದಾರೆ. ಸೊ ನೀಟಾಗಿ ಹಾಕಿ. ನೆಕ್ಸ್ಟ್, ಸೊ ಯಾವ್ಯಾವ ಇದಾವೆ ಅಂತ ನೋಡೋದಾದ್ರೆ ಬ್ರಾಂಚಸ್ ಫ್ಲೈಯಿಂಗ್ ನಲ್ಲಿ ಮೆನ್ಗೆ ಶಾರ್ಟ್ ಸರ್ವಿಸ್ ಕಮಿಷನ್ ಅಲ್ಲಿ 21 ಮೆನ್ಗಳಿಗೆ, ಆಮೇಲೆ ಶಾರ್ಟ್ ಸರ್ವಿಸ್ ಕಮಿಷನ್ ಅಲ್ಲಿ 9 ಪೋಸ್ಟ್ ವುಮೆನ್ಗಳಿಗಿವೆ ವೇಕೆನ್ಸಿ. ನೆಕ್ಸ್ಟ್ ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ನಲ್ಲಿ ಏರೋನಾಟಿಕಲ್ ಇಂಜಿನಿಯರ್ ಎಲೆಕ್ಟ್ರಾನಿಕ್ಸ್ 95 ಇವೆ, ಏರೋನಾಟಿಕಲ್ ಇಂಜಿನಿಯರ್ ಮೆಕ್ಯಾನಿಕಲ್ 53 ಇವೆ. ಸೊ ವುಮೆನ್ಗೆ ಏರೋನಾಟಿಕಲ್ ಇಂಜಿನಿಯರ್ ಎಲೆಕ್ಟ್ರಾನಿಕ್ಸ್ 27 ಇವೆ, ಏರೋನಾಟಿಕಲ್ ಇಂಜಿನಿಯರ್ ಮೆಕ್ಯಾನಿಕಲ್ 14 ಇವೆ ವುಮೆನ್ಗೆ. ಇನ್ನು ಗ್ರೌಂಡ್ ಡ್ಯೂಟಿನಲ್ಲಿ ನಾನ್ ಟೆಕ್ನಿಕಲ್ ನಲ್ಲಿ ವೆಪನ್ ಸಿಸ್ಟಮ್ ಬ್ರಾಂಚ್ ನಲ್ಲಿ 14 ಪೋಸ್ಟ್, ಅಡ್ಮಿನಿಸ್ಟ್ರೇಟಿವ್ ನಲ್ಲಿ 42, ಲಾಜಿಸ್ಟಿಕ್ಸ್ ನಲ್ಲಿ 13, ಅಕೌಂಟ್ಸ್ ನಲ್ಲಿ 11, ಎಜುಕೇಶನ್ ನಲ್ಲಿ 7, ಮೆಟ್ರಾಲಜಿ ನಲ್ಲಿ 7 ವೇಕೆನ್ಸಿಗಳು ಮೆನ್ಗಿವೆ. ಇನ್ನು ವುಮೆನ್ಗೆ ಇದರಲ್ಲಿ ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ನಲ್ಲಿ ವೆಪನ್ ಸಿಸ್ಟಮ್ 3 ವೇಕೆಂಟ್ ಪೋಸ್ಟ್ ಇವೆ, ಅಡ್ಮಿನಿಸ್ಟ್ರೇಟಿವ್ ನಲ್ಲಿ 11, ಲಾಜಿಸ್ಟಿಕ್ಸ್ ನಲ್ಲಿ 3, ಅಕೌಂಟ್ಸ್ ನಲ್ಲಿ 2, ಎಜುಕೇಶನ್ ನಲ್ಲಿ 2 ಮತ್ತು ಮೆಟ್ರಾಲಜಿ ನಲ್ಲಿ 2 ವೇಕೆಂಟ್ ಪೋಸ್ಟ್ಗಳು ಮಹಿಳೆಯರಿಗಿವೆ. ನೆಕ್ಸ್ಟ್, ಇನ್ NCC ಸ್ಪೆಷಲ್ ಎಂಟ್ರಿ ಫ್ಲೈಯಿಂಗ್ ಬ್ರಾಂಚ್ ನೋಡೋದಾದ್ರೆ 10% ಸೀಟ್ಸ್ ಔಟ್ ಆಫ್ CDSC ವೇಕೆನ್ಸಿ ಫಾರ್ PC ಪರ್ಮನೆಂಟ್ ಕಮಿಷನ್ 10% ರಿಸರ್ವೇಶನ್ ಇರುತ್ತೆ NCC ಕ್ಯಾಂಡಿಡೇಟ್ಸ್ಗೆ. ಮತ್ತಿನ್ನು ಶಾರ್ಟ್ ಸರ್ವಿಸ್ ಕಮಿಷನ್ ನಲ್ಲಿ 10% ಸರ್ವಿಸ್ ಇರುತ್ತೆ, ಆಫ್ಕ್ಯಾಟ್ ನಲ್ಲಿ ಇರುತ್ತೆ. ಇದು CDSC ನಲ್ಲಿ, ಇದು ಆಫ್ಕ್ಯಾಟ್ ನಲ್ಲಿ. ಓಕೆ, ಡಿಸ್ಕ್ಲೈಮರ್ ಕೊಟ್ಟಿದ್ದಾರೆ ಒಂದು. ವೇಕೆನ್ಸೀಸ್ ಇಂಡಿಕೇಟ್ಸ್ ಆರ್ ಟೆಂಟೇಟಿವ್ ಅಂಡ್ ಸಬ್ಜೆಕ್ಟ್ ಟು ಚೇಂಜ್ ವಿತೌಟ್ ನೋಟಿಸ್. ಸೊ ಇವೆಲ್ಲ ಟೆಂಟೇಟಿವ್ ಪೋಸ್ಟ್ಗಳು, ಅವ್ರು ನೋಟಿಸ್ ಕೊಡದೆ ಯಾವಾಗ ಬೇಕಾದ್ರೂ ಅದನ್ನ ಚೇಂಜ್ ಮಾಡಬಹುದು. ಟೆಂಟೇಟಿವ್ ಅಂದ್ರೆ ತಾತ್ಕಾಲಿಕ ಇವು ಪೋಸ್ಟ್ಗಳು. ಆಕ್ಚುಲಿ ಇಂಟೇಕ್ ವುಡ್ ಡಿಪೆಂಡ್ ಆನ್ ಆರ್ಗನೈಸೇಷನಲ್ ರಿಕ್ವೈರ್ಮೆಂಟ್ಸ್. ಓಕೆ, ವೇರಿಯಸ್ ಕೇಡರ್ ಕಂಟ್ರೋಲ್. ಓಕೆ, ನೆಕ್ಸ್ಟ್ ಇನ್ ಟೈಪ್ಸ್ ಆಫ್ ಕಮಿಷನ್ ನೋಡೋದಾದ್ರೆ ಈ ಶಾರ್ಟ್ ಸರ್ವಿಸ್ ಕಮಿಷನ್ ಮತ್ತು ಪರ್ಮನೆಂಟ್ ಕಮಿಷನ್ ಅಂದ್ರೆ ಏನು ಅಂತಂದ್ರೆ ಅವರೇ ಕೊಟ್ಟಿದ್ದಾರೆ ನೋಡಿ. ದ ಎಂಗೇಜ್ಮೆಂಟ್ ಪೀರಿಯಡ್ ಆಫ್ ಫ್ಲೈಯಿಂಗ್ ಬ್ರಾಂಚ್ ಮೆನ್ ಅಂಡ್ ವುಮೆನ್ ಶಾರ್ಟ್ ಸರ್ವಿಸ್ ಕಮಿಷನ್ ಆಫೀಸರ್ಸ್ is 14 years from the date of commissioning. ಸೊ ಫ್ಲೈಯಿಂಗ್ ಬ್ರಾಂಚ್ಗೆ ಯಾರು ಸೆಲೆಕ್ಟ್ ಆಗ್ತಾರೋ ನಿಮ್ಮ ಸರ್ವಿಸ್ 14 ವರ್ಷ ಮಾತ್ರ ಇರುತ್ತೆ. 14 ವರ್ಷದ ನಂತರ ನೀವು ಬೇರೆ ಬ್ರಾಂಚ್ಗೆ ಶಿಫ್ಟ್ ಆದ್ರೂ ಆಗ್ಬೋದು ಅಥವಾ ನೀವು ಕೆಲಸನ ಬಿಟ್ಟು ಬಿಡ್ಬೋದು. ಬಟ್ ಕೆಲಸ ಬಿಟ್ರೆ ಪೆನ್ಷನ್ ಇರಲ್ಲ, ಅದನ್ನು ಕೊಟ್ಟಿದ್ದಾರೆ. ಪೆನ್ಷನ್ ಇರಲ್ಲ. ಸೊ ನೀವು ಬೇರೆ ಬ್ರಾಂಚ್ಗೆ ಆದ್ರೂ ಶಿಫ್ಟ್ ಆಗ್ಬೋದು. ಬಟ್ ಫ್ಲೈಯಿಂಗ್ ಬ್ರಾಂಚ್ ನಲ್ಲೇ ಕೆಲಸ ಮಾಡೋದು 14 ವರ್ಷ ಮಾತ್ರ. ನೆಕ್ಸ್ಟ್, ಅದೇ ರೀತಿ ಗ್ರೌಂಡ್ ಡ್ಯೂಟಿನಲ್ಲಿ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ನಲ್ಲಿ
SSC ಆಫೀಸರ್ಸ್ ಫಾರ್ ಪೀರಿಯಡ್ ಆಫ್ 10 ಇಯರ್ಸ್ ಇರುತ್ತೆ, 10 ವರ್ಷ ಇರುತ್ತೆ ಗ್ರೌಂಡ್ ಡ್ಯೂಟಿ ನಲ್ಲಿ. ಅದು ಟೆಕ್ನಿಕಲ್ ಆದ್ರೂ ಆಗಿರ್ಬೋದು ಅಥವಾ ನಾನ್ ಟೆಕ್ನಿಕಲ್ ಆಗಿರ್ಬೋದು. An extension of 4 years may be granted subject to service requirement, availability of vacancies, willingness and suitability and merit. ಸೊ ಮೆರಿಟ್ ಆಧಾರದ ಮೇಲೆ ಅಥವಾ ವಿಲ್ಲಿಂಗ್ನೆಸ್ ಮೇಲೆ ಅಥವಾ ಅವೈಲಬಿಲಿಟಿ ಆಫ್ ವೇಕೆನ್ಸಿ ಮೇಲೆ ಅಥವಾ ಸರ್ವಿಸ್ ರಿಕ್ವೈರ್ಮೆಂಟ್ಸ್ ಮೇಲೆ 4 ವರ್ಷ ಎಕ್ಸ್ಟೆಂಡ್ ಕೂಡ ಮಾಡಬಹುದು. ಸೊ 10+4 14 ಇಯರ್ಸ್ ಕೂಡ ಆಗ್ಬೋದು ಅಥವಾ 10 ಇಯರ್ಸ್ ಕೂಡ ಆಗ್ಬೋದು. ಅದಾದ ನಂತರ ನೀವು ಬೇರೆ ಬ್ರಾಂಚ್ಗೆ ಶಿಫ್ಟ್ ಆದ್ರೂ ಆಗ್ಬೋದು ಅಥವಾ ಕೆಲಸನಾದ್ರೂ ಬಿಡ್ಬೋದು, ಬಟ್ ಪೆನ್ಷನ್ ಇರಲ್ಲ. ನೆಕ್ಸ್ಟ್, ಇನ್ನು ಎಲಿಜಿಬಿಲಿಟಿ ಕಂಡೀಷನ್ ನೋಡೋದಾದ್ರೆ ನ್ಯಾಷನಾಲಿಟಿ ಏನಾಗಿರಬೇಕು, ಇಂಡಿಯನ್ ಸಿಟಿಜನ್ ಆಗಿರಬೇಕು ಆಸ್ ಪರ್ ಇಂಡಿಯನ್ ಸಿಟಿಜನ್ಶಿಪ್ ಆಕ್ಟ್ 1955. ಸೊ ಏಜ್ ನೋಡೋದಾದ್ರೆ ಫ್ಲೈಯಿಂಗ್ ಬ್ರಾಂಚ್ ಥ್ರೂ ಅಫ್ಕ್ಯಾಟ್ ಅಂಡ್ NCC ಸ್ಪೆಷಲ್ ಎಂಟ್ರಿ ಏಜು 20 ರಿಂದ 24 ವರ್ಷ ಇರಬೇಕಾಗುತ್ತೆ. ಯಾವುದೇ ರೀತಿ ಏಜ್ ರಿಲ್ಯಾಕ್ಸೇಷನ್ ಇರಲ್ಲ. ಆಸ್ ಆನ್ January 1, 2026 ಪ್ರಕಾರ 20 ರಿಂದ 24 ಮಧ್ಯೆ ಅವ್ರ ವಯಸ್ಸು ಇರಬೇಕಾಗುತ್ತೆ. ಅಥವಾ ಕರೆಕ್ಟಾಗಿ ಹೇಳ್ಬಿಡ್ಬೇಕಂದ್ರೆ January 2, 2002 ಮತ್ತು January 1, 2006 ಮಧ್ಯೆ ಅವರು ಹುಟ್ಟಿರ್ಬೇಕಾಗುತ್ತೆ. ಇವೆರಡೂ ಡೇಟನ್ನ ಇನ್ಕ್ಲೂಡ್ ಮಾಡಿ ಹುಟ್ಟಿರ್ಬೇಕಾಗುತ್ತೆ ಅದರ ಮಧ್ಯೆ. ನೆಕ್ಸ್ಟ್, ಅಪ್ಪರ್ ಏಜ್ ಲಿಮಿಟ್ ಫಾರ್ ಕ್ಯಾಂಡಿಡೇಟ್ಸ್ ಹೋಲ್ಡಿಂಗ್ ವ್ಯಾಲಿಡ್ ಅಂಡ್ ಕರೆಂಟ್ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಇಶ್ಯೂಡ್ ಬೈ DGCA is relaxable up to 26 years that is born between January 2, 2000 to January 1, 2006. ಸೊ ಯಾರ ಹತ್ರ DGCA ದವರು ಇಶ್ಯೂ ಮಾಡಿರುವ ಪೈಲಟ್ ಲೈಸೆನ್ಸ್ ಇರುತ್ತೋ ಅವರು 26 ವಯಸ್ಸಿನವರೆಗೂ ಹಾಕ್ಬೋದು. ಅಥವಾ ಯಾರು January 2, 2000 ಮತ್ತು January 1, 2006 ಮಧ್ಯೆ ಹುಟ್ಟಿ ಅವ್ರ ಕಡೆ ಪೈಲಟ್ ಲೈಸೆನ್ಸ್ ಇರುತ್ತೋ ಅವ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್, ಇನ್ನು ಗ್ರೌಂಡ್ ಡ್ಯೂಟಿ ಫಾರ್ ಬೋತ್ ಟೆಕ್ನಿಕಲ್ ಅಂಡ್ ನಾನ್ ಟೆಕ್ನಿಕಲ್ ಬ್ರಾಂಚ್ ಅವರಿಗೆ ನೋಡೋದಾದ್ರೆ 20 ರಿಂದ 26 ಮಧ್ಯೆ ಅವ್ರ ವಯಸ್ಸು ಇರಬೇಕಾಗುತ್ತೆ ಆಸ್ ಆನ್, ಅಥವಾ January 1, 2026 ಪ್ರಕಾರ 20 ಮತ್ತು 26 ಮಧ್ಯೆ ಅವ್ರ ವಯಸ್ಸು ಇರಬೇಕಾಗುತ್ತೆ. ಅಥವಾ January 2, 2000 ಮತ್ತು January 1, 2006 ಮಧ್ಯೆ ಅವರು ಹುಟ್ಟಿರ್ಬೇಕಾಗುತ್ತೆ. ಇವೆರಡೂ ಡೇಟನ್ನ ಇನ್ಕ್ಲೂಡ್ ಮಾಡಿ. ಓಕೆ, ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಫ್ಲೈಯಿಂಗ್ ಬ್ರಾಂಚ್ಗೆ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಮ್ಯಾಂಡೇಟರಿ ಪಾಸ್ಡ್ ವಿತ್ ಮಿನಿಮಮ್ ಆಫ್ 50% ಮಾರ್ಕ್ಸ್ ಈಚ್ ಇನ್ ಮ್ಯಾಥ್ಸ್ ಅಂಡ್ ಫಿಸಿಕ್ಸ್ ಅಟ್ 10+2 ಲೆವೆಲ್. ಸೊ ಸೆಕೆಂಡ್ PUC ನಲ್ಲಿ ಅವರು ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ನಲ್ಲಿ 50% ಅವರು ತೆಗೆದುಕೊಂಡಿರ್ಬೇಕಾಗುತ್ತೆ. 50% ಮಾರ್ಕ್ಸ್ ಅವರು ಸ್ಕೋರ್ ಮಾಡಿರ್ಬೇಕಾಗಿರುತ್ತೆ. ಆಮೇಲೆ ಗ್ರಾಜುಯೇಷನ್ ವಿತ್ ಮಿನಿಮಮ್ 3 years ಡಿಗ್ರಿ ಕೋರ್ಸ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಎ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಮಿನಿಮಮ್ ಆಫ್ 60% ಮಾರ್ಕ್ಸ್ ಆರ್ ಇಕ್ವಿವೆಲೆಂಟ್. ಸೊ ಗ್ರಾಜುಯೇಷನ್ 3 ವರ್ಷ ಗ್ರಾಜುಯೇಷನ್ ಮುಗಿಸಿರ್ಬೇಕಾಗುತ್ತೆ ಮತ್ತು 60% ಮಾರ್ಕ್ಸ್ ಅವರು ತೆಗೆದುಕೊಂಡಿರ್ಬೇಕಾಗುತ್ತೆ. ಅಥವಾ BE ಆರ್ BTech ಡಿಗ್ರಿ 4 year ಕೋರ್ಸ್ BE ಆರ್ BTech ಮುಗಿಸಿರ್ಬೇಕು ಫ್ರಮ್ ಎ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಮಿನಿಮಮ್ ಆಫ್ 60% ಮಾರ್ಕ್ಸ್ ಅವರು ತೆಗೆದುಕೊಂಡಿರ್ಬೇಕು. ಓಕೆ, ಇನ್ನು ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ದವ್ರಿಗೆ ನೋಡೋದಾದ್ರೆ ಅದರಲ್ಲಿ ಏರೋನಾಟಿಕಲ್ ಇಂಜಿನಿಯರ್ ನೋಡೋದಾದ್ರೆ ಅದು ಎಲೆಕ್ಟ್ರಾನಿಕ್ಸ್. ಸೊ ಕ್ಯಾಂಡಿಡೇಟ್ಸ್ ವಿತ್ ಎ ಮಿನಿಮಮ್ ಆಫ್ 50% ಮಾರ್ಕ್ಸ್ ಈಚ್ ಇನ್ ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್. ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ನಲ್ಲಿ 50% ಮಾರ್ಕ್ಸ್ ತೆಗೆದುಕೊಂಡಿರ್ಬೇಕಾಗುತ್ತೆ. ಎಲ್ಲಿ 10+2 ಲೆವೆಲ್ ಸೆಕೆಂಡ್ PUC ನಲ್ಲಿ. ಅಂಡ್ ಎ ಮಿನಿಮಮ್ ಆಫ್ 4 years ಡಿಗ್ರಿ ಗ್ರಾಜುಯೇಷನ್ ಆರ್ ಇಂಟಿಗ್ರೇಟೆಡ್ ಪೋಸ್ಟ್ ಗ್ರಾಜುಯೇಷನ್ ಕ್ವಾಲಿಫಿಕೇಶನ್ ಇನ್ ಇಂಜಿನಿಯರಿಂಗ್. ಸೊ ಇಂಜಿನಿಯರಿಂಗ್ ಅವರು ಮುಗಿಸಿರ್ಬೇಕಾಗುತ್ತೆ. ಯಾವ್ಯಾವ ಇಂಜಿನಿಯರಿಂಗ್ ಅಂತ ಅವ್ರು ಕೊಟ್ಟಿದ್ದಾರೆ, ಇನ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ನಲ್ಲಿ, PDF ನಲ್ಲಿ. ನೆಕ್ಸ್ಟ್, ಇನ್ನು ಏರೋನಾಟಿಕಲ್ ಇಂಜಿನಿಯರ್ ಮೆಕ್ಯಾನಿಕಲ್ ನೋಡೋದಾದ್ರೆ ಕ್ಯಾಂಡಿಡೇಟ್ಸ್ ವಿತ್ ಎ ಮಿನಿಮಮ್ ಆಫ್ 50% ಮಾರ್ಕ್ಸ್ ಈಚ್ ಇನ್ ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಅಟ್ 10+2 ಲೆವೆಲ್. ಸೊ ಸೆಕೆಂಡ್ PUC ನಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ನಲ್ಲಿ 50% ಮಾರ್ಕ್ಸ್ ಅವರು ಮಾಡಿರ್ಬೇಕಾಗುತ್ತೆ. ಅಂಡ್ ಮಿನಿಮಮ್ ಆಫ್ 4 years ಡಿಗ್ರಿ ಗ್ರಾಜುಯೇಷನ್ ಇಂಟಿಗ್ರೇಟೆಡ್ ಪೋಸ್ಟ್ ಗ್ರಾಜುಯೇಷನ್ ಆರ್ ಕ್ವಾಲಿಫಿಕೇಶನ್ ಇನ್ ಇಂಜಿನಿಯರಿಂಗ್. ಸೊ ಅವರು ಇಂಜಿನಿಯರಿಂಗ್ ನ ಮುಗಿಸಿರ್ಬೇಕಾಗುತ್ತೆ. ಯಾವ್ಯಾವ ಇಂಜಿನಿಯರಿಂಗ್ ಅಂತ ಕೊಟ್ಟಿದ್ದಾರೆ, 4 years ಇಂಜಿನಿಯರಿಂಗ್ ನ ಮುಗಿಸಿರ್ಬೇಕಾಗುತ್ತೆ. ಇನ್ನು ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಬ್ರಾಂಚ್ ನೋಡೋದಾದ್ರೆ ವೆಪನ್ ಸಿಸ್ಟಮ್ ಬ್ರಾಂಚ್ ಮೊದಲಿಗೆ ನೋಡೋದಾದ್ರೆ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಮ್ಯಾಂಡೇಟರ್ಲಿ ಪಾಸ್ಡ್ ವಿತ್ ಎ ಮಿನಿಮಮ್ ಆಫ್ 50% ಮಾರ್ಕ್ಸ್ ಈಚ್ ಇನ್ ಮ್ಯಾಥ್ಸ್ ಅಂಡ್ ಫಿಸಿಕ್ಸ್ ಅಟ್ 10+2 ಲೆವೆಲ್. ಸೊ ಸೆಕೆಂಡ್ PUC ನಲ್ಲಿ ಅವರು ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ನಲ್ಲಿ 50% ಮಾರ್ಕ್ಸ್ ನ ತೆಗೆದುಕೊಂಡಿರ್ಬೇಕಾಗುತ್ತೆ. ನೆಕ್ಸ್ಟ್, ಗ್ರಾಜುಯೇಷನ್ ವಿತ್ ಎ ಮಿನಿಮಮ್ 3 years ಡಿಗ್ರಿ ಕೋರ್ಸ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಎ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಎ ಮಿನಿಮಮ್ ಆಫ್ 60% ಮಾರ್ಕ್ಸ್ ಆರ್ ಇಕ್ವಿವೆಲೆಂಟ್. ಸೊ ಗ್ರಾಜುಯೇಷನ್ ಮುಗಿಸಿರ್ಬೇಕಾಗುತ್ತೆ 3 ವರ್ಷದ್ದು ಮತ್ತು 60% ಮಾರ್ಕ್ಸ್ ನವರು ತೆಗೆದುಕೊಂಡಿರ್ಬೇಕಾಗುತ್ತೆ. ಸೊ ಇನ್ ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ನಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂಡ್ ಲಾಜಿಸ್ಟಿಕ್ಸ್ ಬ್ರಾಂಚ್ ಅಲ್ಲಿ ನೋಡೋದಾದ್ರೆ ಪಾಸ್ಡ್ 10+2 ಅಂಡ್
ಸೊ ಸೆಕೆಂಡ್ ಪಿ ಯು ಸಿ ಮುಗಿಸಿರ್ಬೇಕು ಆ್ಯಂಡ್ ಗ್ರಾಜುಯೇಟ್ ಡಿಗ್ರಿ ಮಿನಿಮಮ್ 3 years ಡಿಗ್ರಿ ಕೋರ್ಸು ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಎ ಮಿನಿಮಮ್ ಆಫ್ 60% ಮಾರ್ಕ್ಸ್. ಸೊ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರಬೇಕು ಮತ್ತು ಡಿಗ್ರಿನ 60% ಮಾರ್ಕ್ಸ್ನೊಂದಿಗೆ ಅವರು ಪಾಸ್ ಆಗಿರಬೇಕು. ಇನ್ನು ಅಕೌಂಟ್ಸ್ ಅಂಡ್ ಬ್ರಾಂಚ್ ನೋಡೋದಾದ್ರೆ ಇದರಲ್ಲಿ ನಾನ್ ಟೆಕ್ನಿಕಲ್ ನಲ್ಲಿ ಅಕೌಂಟ್ಸ್ ಬ್ರಾಂಚ್ ನೋಡೋದಾದ್ರೆ ಪಾಸ್ಡ್ 10+2 ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರಬೇಕು ಅಂಡ್ ಡನ್ ಗ್ರಾಜುಯೇಷನ್ ಇನ್ ಎನಿ ಆಫ್ ದಿ ಫಾಲೋವಿಂಗ್ ಸ್ಟ್ರೀಮ್ಸ್ ವಿತ್ 60% ಮಾರ್ಕ್ಸ್ ಆರ್ ಇಕ್ವಿವೆಲೆಂಟ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಸೊ ಡಿಗ್ರಿ ಮುಗಿಸಿರಬೇಕು, ಯಾವ್ಯಾವ ಡಿಗ್ರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಯಾವ್ದಾದ್ರು ಒಂದು ಮುಗಿಸಿದ್ರೆ ಸಾಕು, ಎಲ್ಲನೂ ಅಲ್ಲ. ನೆಕ್ಸ್ಟ್ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು, ಏನೇನು, ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ ಕೂಡ ಎಲ್ಲಾನು PDF ನಲ್ಲಿ ಇನ್ ಡೀಟೇಲ್ ಆಗಿ ಅವರು ಕೊಟ್ಟಿದ್ದಾರೆ, ನೀವು ಅದನ್ನ ನೋಡ್ಕೊಳ್ಳಿ. ಇನ್ನು ಸಿಲೆಬಸ್ ನೋಡೋದಾದ್ರೆ ಇಂಗ್ಲಿಷ್ 30 ಕ್ವಶನ್ಸ್ ಇರ್ತವೆ. ಈಚ್ ಕ್ವಶನ್ ಕ್ಯಾರಿ 3 ಮಾರ್ಕ್ಸ್, ಒಟ್ಟು 90 ಮಾರ್ಕ್ಸ್ಗೆ ಇಂಗ್ಲಿಷ್ ಇರುತ್ತೆ. ಆಮೇಲೆ ಜನರಲ್ ಅವೇರ್ನೆಸ್ 20 ಕ್ವಶನ್ಸ್ ಇರ್ತವೆ. ಈಚ್ ಕ್ವಶನ್ ಕ್ಯಾರಿ 3 ಮಾರ್ಕ್ಸ್, ಒಟ್ಟು 60 ಮಾರ್ಕ್ಸ್. ನ್ಯೂಮರಿಕಲ್ ಎಬಿಲಿಟಿ 15 ಕ್ವಶನ್ಸ್ ಇರ್ತವೆ. ಈಚ್ ಕ್ವಶನ್ ಕ್ಯಾರಿ 3 ಮಾರ್ಕ್ಸ್, ಒಟ್ಟು 45 ಮಾರ್ಕ್ಸ್. ಇನ್ನು ರೀಸನಿಂಗ್ ಅಂಡ್ ಮಿಲಿಟರಿ ಆಪ್ಟಿಟ್ಯೂಡ್ 35 ಕ್ವಶನ್ಸ್ ಇರ್ತವೆ. ಈಚ್ ಕ್ವಶನ್ ಕ್ಯಾರಿ 3 ಮಾರ್ಕ್ಸ್ ಅಂದ್ರೆ 105 ಮಾರ್ಕ್ಸ್ಗೆ ಇರುತ್ತೆ. ಆಮೇಲೆ ನೆಗೆಟಿವ್ ಈಚ್ ರಾಂಗ್ ಆನ್ಸರ್ಗೆ ಒಂದು ನೆಗೆಟಿವ್ ಕೂಡ ಇರುತ್ತೆ. ಸೊ ಸ್ವಲ್ಪ ನಮ್ಮ ಸಬ್ಜೆಕ್ಟ್ಸ್ ನೋಡಿಬಿಡೋದಾದ್ರೆ ನ್ಯೂಮರಿಕಲ್ ಎಬಿಲಿಟಿ ಏನೇನಿದೆ, ಡೆಸಿಮಲ್ ಫ್ರಾಕ್ಷನ್ ಇದೆ, ಟೈಮ್ ಅಂಡ್ ವರ್ಕ್ ಇದೆ, ಆವರೇಜ್ ಅಥವಾ ಪರ್ಸೆಂಟೇಜ್ ಇದೆ, ಪ್ರಾಫಿಟ್ ಅಂಡ್ ಲಾಸ್ ಇದೆ, ರೇಷಿಯೋ ಅಂಡ್ ಪ್ರೊಪೋರ್ಷನ್ ಇದೆ, ಸಿಂಪಲ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಇದೆ, ಟೈಮ್ ಅಂಡ್ ಡಿಸ್ಟೆನ್ಸ್ ಇದೆ ಅಂಡ್ ರೇಸಸ್ ಇದೆ, ಟ್ರೆಂಡ್ಸ್ ಆರ್ ಬೋರ್ಡ್ಸ್ ಅಂಡ್ ಸ್ಟ್ರೀಮ್ಸ್ ಇದೆ, ಬೋರ್ಡ್ಸ್ ಅಂಡ್ ಸ್ಟ್ರೀಮ್ಸ್ ಇದೆ, ಏರಿಯಾ ಅಂಡ್ ಪೆರಿಮೀಟರ್ ಇದೆ, ಪ್ರೊಬಬಿಲಿಟಿ ಇದೆ, ನಂಬರ್ ಸಿಸ್ಟಮ್ ಇದೆ ಮತ್ತು ನಂಬರ್ ಸೀರೀಸ್ ಇದೆ, ಮಿಕ್ಸರ್ಸ್ ಅಂಡ್ ಅಲಿಗೇಷನ್ ಇದೆ, ಆಮೇಲೆ ಕ್ಲಾಕ್ಸ್ ಇದೆ. ಇನ್ನು ರೀಸನಿಂಗ್ ಅಂಡ್ ಮಿಲಿಟರಿ ಆಪ್ಟಿಟ್ಯೂಡ್ ಟೆಸ್ಟ್ ನಲ್ಲಿ ವರ್ಬಲ್ ಅಂಡ್ ನಾನ್ ವರ್ಬಲ್ ರೀಸನಿಂಗ್ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಾರೆ. ಸೊ ಈ ಪೂರ್ತಿ PDF ನ ನಾನು ಈ ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ ನಂತರ ಅರ್ಧ ಗಂಟೆಯ ನಂತರ ನಮ್ದು ಬಾಗೂರು ಕ್ಲಾಸ್ ಕೇಳುವಂತ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ, ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅದ್ರ ಥ್ರೂ ಜಾಯ್ನ್ ಆಗಿ ಈ ಪೂರ್ತಿ PDF ನಿಮಗೆ ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಿರಂತರ ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.